ರಾಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂತರಂ ಸತ್ಯಂ ಪರಂ ಮಹೀಯಂ ದ್ವೈತಾಯಿನೋ ನಿರಹಕಾತರ ಆಗುಹಾರ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಶ್ರೀ ಶುಕ ಉವಾಚ 18ನೇ ಅಧ್ಯಾಯ. ಇತಿ ವೈರೋಚನೇರ್ವಾಕ್ಯಂ ಧರ್ಮಯುಕ್ತಂ ಚ ಸೂನೃತಂ ನಿಶಮ್ಯ ಭಗವಾನ್ ಪ್ರೀತಃ ಪ್ರತಿನಂದ್ಯೇದಮಬ್ರವೀತ್. ಶುಕಾಚಾರ್ಯ ಈ ಪರೀಕ್ಷಿತ್ ರಾಜನಿಗೆ ಬಲಿ ಮಾತನಾಡ್ತಾ ಇದ್ದಾನೆ. ವಾಮನನನ್ನ ಕುರಿತು ಕೇಳ್ತಾನೆ. ಧರ್ಮಯುಕ್ತಂ ಚ ಸೂನೃತಂ, ಧರ್ಮಯುಕ್ತವಾದ ಹಿತಕಾರಿಯಾದ ಬಲಿಯ ಮಾತನ್ನು ಕೇಳಿ ಭಗವಂತ ಪ್ರೀತಃ, ಭಗವಾನ್ ನಿಶಮ್ಯ ಪ್ರೀತಃ, ಪ್ರತಿನಂದ್ಯ ಇದಮಬ್ರವೀತ್, ಅವನನ್ನ ಪ್ರಶಂಸೆ ಮಾಡಿ ಮರಳಿ ಅವನಿಗೆ ವಾಪಸ್ ಮತ್ತೆ ಉತ್ತರ ಕೊಟ್ಟ. ಏನು ಅಂತ? ಶ್ರೀ ಭಗವಾನುವಾಚ ವಚಸ್ತವೈ ತಜ್ಜನದೇವ ಸೂನೃತಂ ಕುಲೋಚಿತಂ ಧರ್ಮಯುತಂ ಯಶಸ್ಕರಂ ಯಸ್ಯ ಪ್ರಮಾಣಂ ಭೃಗವಃ ಸಾಂಪರಾಯೇ ಪಿತಾಮಹ ಕುಲವೃದ್ಧ ಪ್ರಶಾಂತಃ. ಓ ರಾಜನೇ, ಬಲಿಗೆ ಹೇಳ್ತಾ ಇರುವ ಮಾತು, ನಿನ್ನ ಮಾತು ಸೂನೃತಂ, ಕೇಳಲಿಕ್ಕೆ ತುಂಬಾ ಸಂತೋಷವಾಗಿದೆ. ಓ ಜನದೇವ, ಜನದೇವ ಅಂದ್ರೆ ರಾಜ ಅಂತ ಅರ್ಥ. ಕುಲೋಚಿತಂ, ನಿನ್ನ ಕುಲಕ್ಕೆ ಸರಿಯಾದದ್ದಿದೆ. ಧರ್ಮಯುತಂ, ಧರ್ಮ ಸಮ್ಮತವಾಗಿದೆ. ಯಶಸ್ಕರಂ, ಇದು ಕೀರ್ತಿಗೆ ಕಾರಣವಾಗಿದೆ. ಮತ್ತು ನಿನಗೆ ಎತ್ತರದ ಲೋಕಗಳನ್ನು ಹೊಂದಲಿಕ್ಕೆ ಬೇಕಿರುವ ದಾರಿಯನ್ನ ತಿಳಿಸ್ಲಿಕ್ಕೆ ಮಾರ್ಗದರ್ಶಕರಾಗಿ ಸಾಂಪರಾಯೇ ಭೃಗವಃ ಯಸ್ಯ ಪ್ರಮಾಣಂ, ಸಾಂಪರಾಯ ಅಂದ್ರೆ ಮೋಕ್ಷ, ಮೋಕ್ಷಕ್ಕೆ ನಿಂಗೆ ದಾರಿ ತೋರಿಸ್ಲಿಕ್ಕೆ ಭೃಗವಃ ಪ್ರಮಾಣಂ, ಭೃಗು ಋಷಿಗಳ ಮನೆತನದ, ಭೃಗವಃ ಅಂದ್ರೆ ಭೃಗು ವಂಶೋತ್ಪನ್ನರು ಅಂತ ಅರ್ಥ. ಅವರೆಲ್ಲ ನಿನಗೆ ಪ್ರಮಾಣಂ. ಅಷ್ಟೇ ಅಲ್ಲ, ಕುಲವೃದ್ಧನಾದ, ಅತ್ಯಂತ ಹಿರಿಯನಾದ, ಪ್ರಶಾಂತನಾದ ನಿನ್ನ ಅಜ್ಜ ಒಬ್ಬ ಇದ್ದಾನೆ, ಪ್ರಹ್ಲಾದ. ಪ್ರಹ್ಲಾದ ನಿನಗೆ ಅತ್ಯಂತ ಹಿತ, ನಿನಗೆ ಅತ್ಯಂತ ಹಿತವನ್ನೇ ಹೇಳ್ತಾನೆ. ನಿನ್ನ ಮನೆಯಲ್ಲಿ ಅತ್ಯಂತ ಬೆಳೆದು ನಿಂತವನು, ಬುದ್ಧಿಯಿಂದಲೂ, ದೇಹದಿಂದಲೂ, ವಯಸ್ಸಿನಿಂದಲೂ, ಕುಲದಿಂದಲೂ, ಆಚಾರದಿಂದಲೂ, ಎಲ್ಲದರಿಂದಲೂ. ಅವನ ಸಹಾಯ ನಿನಗಿದೆ. ನ ಹ್ಯೇತಸ್ಮಿನ್ ಕುಲೇ ಕಶ್ಚಿದ್ ನಿಸ್ಸತ್ವ ಕೃಪಣ ಪುಮಾನ್ ಪ್ರತ್ಯಾಖ್ಯಾತ ಪ್ರತಿಶ್ರುತ್ಯ ಭೂವಾದಾತ ವಿಜಾತಯೇ. ನಿನ್ನ ಕುಲದಲ್ಲಿ ಇಲ್ಲಿ ತನಕ ಯಾರೊಬ್ಬರು ನಿಸ್ಸತ್ವ ಕೃಪಣ ಅಂತ ಬಂದವರಿಲ್ಲ. ನಿಸ್ಸತ್ವ ಅಂದ್ರೆ ದುರ್ಬಲ, ಕೃಪಣ ಅಂದ್ರೆ ಅಯ್ಯೋ ಅಂತ ಯಾವಾಗ್ಲೂ ಹ್ಯಾಪ್ ಮೊರೆ ಹಾಕೊಂಡು ಯಾರು ನೋಡಿದ್ರು ಏನ್ ಹೇಳಿದ್ರು, ಹೇಗಿದ್ದೀರಿ ಕೇಳಿದ್ರು, ಏನ್ರಿ ಹಿಂಗೆ ಇದೀವಿ, ಬದುಕು ಹಾಳಾಗೋಗಿದೆ ಅಂತ ಬೈಕೊಂಡೇ ಇರ್ತಾರೆ. ಒಂದ್ ಹಿತವಾಗಿ ಚೆನ್ನಾಗಿದ್ದೇನೆ ಅಂತ ಹೇಳೋ ಮಾತೇ ಬರಲ್ಲ. ಯಪ್ಪ ಏನ್ರಿ ಕಷ್ಟ ಇದು, ನಮ್ಗ್ ತಾಳ್ಲಿಕ್ಕೆ ಆಗಲ್ಲ. ಯಾವಾಗ ನೋಡಿದ್ರು ಏನ್ ಟೈಮಲ್ಲಿ ಬೇಕಾದ್ರೂ ಕೇಳಿ, ಅವ್ರು ಒಂದ್ ಖುಷಿಯಾಗಿ ಇರೋದು ಅಂತ ಮುಖನೇ ಇಲ್ಲ. ಯಾವಾಗ ನೋಡಿದ್ರು ಗೋಸುಂಬೆ ತರ ಬದುಕ್ತಾ ಇರ್ತಾರೆ. ಆದ್ರೆ ನಿನ್ನ ವಂಶದಲ್ಲಿ ಅಂಥವ್ರು ಇಲ್ಲ. ಒಮ್ಮೆ ಮಾತು ಕೊಟ್ಟು ಆಮೇಲೆ ಇಲ್ಲ ಅಂತ ಹೇಳಿದ ಪ್ರತಿಶ್ರುತ್ಯ ಪ್ರತ್ಯಾಖ್ಯಾತ. ಪ್ರತಿಶ್ರುತ್ಯ ಅಂದ್ರೆ ಮಾತು ಕೊಟ್ಟು ಕೈ ಕೊಟ್ಟವ್ರಿಲ್ಲ. ಮಾತು ಕೊಟ್ಟು ಕೈ ಕೊಡುದು ಅಂದ್ರೆ ಜೈ ಅನ್ನೋದು. ನಂಗೆ ಗೊತ್ತೇ ಇಲ್ಲ ಅಂತ ಕೈ ಎತ್ತಿ ಬಿಡುದು. ಅಂಥವ್ರು ಯಾರು ಇಲ್ಲ.
ಪ್ರತಿಶ್ರುತ್ಯ ಪ್ರತ್ಯಾಖ್ಯಾತ ಯೋವ ಅದಾತ ದ್ವಿಜಾತೆ. ಇನ್ನು ಮಾತು ಕೊಟ್ರೆ ತಾನೆ ಸಮಸ್ಯೆ, ಕೊಡುವುದೇ ಇಲ್ಲ, ಮಾತು ಕೊಡಲ್ಲ, ವಸ್ತುನು ಕೊಡಲ್ಲ ಅಂತ ದಾನದ ಸುದ್ದಿಗೆ ಬಾರದಂತಹ ಮಂದಿಯೂ ಇಲ್ಲ. ಎಲ್ರೂ ದಾನ ಕೊಡುವುದರಲ್ಲಿ ಶ್ರೇಷ್ಠರು. ಅವರಿಗೆ ಅದರಲ್ಲೆಲ್ಲ ಹೆಸರು ಬರುತ್ತೆ ಅಂದ್ರೆ ಮೊದ್ಲು ಕೈ ಎತ್ತಿ ಕೊಡ್ತಿರ್ತಾರೆ. ನಮ್ಗೆ ಹೆಸರು ಬೇಕು ಫಸ್ಟ್, ಅದು ನಮ್ದು ದೊಡ್ಡ ಬೋರ್ಡ್ ಹಾಕ್ತೀರಾ, ಕೊಡ್ತೀವಿ. ಬ್ಯಾನರ್ ಹಾಕ್ಸ್ತೀವ, ಕೊಡ್ತೀವಿ. ಪೇಪರ್ ಅಲ್ಲಿ ಬರುತ್ತಾ, ಕೊಡ್ತೀವಿ. ಟಿವಿಯಲ್ಲಿ ಹೇಳ್ತೀರಾ ನಮ್ ಬಗ್ಗೆ, ಕೊಡ್ತೀವಿ. ಇಲ್ವಾ, ಸರಿ ಹೊರಡಿ, ಮನೆಗೆ ಹೋಗಿ. ಏನು ಇಲ್ಲ, ಅಲ್ಲಿ ತಿಂಡಿ ತೀರ್ಥನೂ ಇರಲ್ಲ, ನೀರು ಕೇಳಲ್ಲ. ನ ಸಂತಿ ತೀರ್ಥೇ ಯುಧಿವಾರ್ಥಿನಾರ್ಥಿತಾ ಪರಾಂಗುಖಾಯ ತ್ವಮನಸ್ವಿನೋ ನೃಪ ಯುಷ್ಮತ್ಕುಲೆ ಯಾದೃಶಸಾಮಲೇನ ಪ್ರಹ್ಲಾದ ಉದ್ಭಾತಯತೋಡು ಪಕ್ಕೆ. ಮತ್ತೆ ದೇವರು ಹೇಳುತ್ತಿದ್ದಾನೆ, ರಾಜ, ಯಜ್ಞ ಕಾಲದಲ್ಲಿ ಅನೇಕ ಯಾಚಕರು ಬರ್ತಿರ್ತಾರೆ. ಅವ್ರು ಬಂದ್ ಬೇಡದಾಗ ಇಲ್ಲ ಅಂತ ಹೇಳ್ಬಾರದು. ಅವ್ರ ಸ್ವಭಾವವೇ ಹಾಗೆ. ಕಷ್ಟ ಇದ್ದಾಗ ಬರ್ತಾರೆ, ಕೇಳ್ತಾರೆ. ಅಥವಾ ಯುದ್ಧ ರಂಗದಲ್ಲಿ ವೀರರು ಅಧೀರರಾಗಿ, ಅಂದ್ರೆ ಕೈಯಲ್ಲಿ ಅಧಿಕಾರ ಚಲಾಯಿಸ್ಲಿಕ್ಕಾಗದೆ ದುರ್ಬಲವಾದ ಸ್ಥಿತಿಯಲ್ಲಿ ಯುದ್ಧಕ್ಕೆ ಬೆನ್ನು ಹಾಕಿ ಓಡಿದಾಗ ಅವರನ್ನ ಹೊಡೆಯುವುದು ಅಥವಾ ಪರಾಂಗುಖರಾಗುವುದು ಆಗ್ಬೋದು. ಇಲ್ಲಿ ಹೇಳುವುದೇನು ಅಂದ್ರೆ, ಪರಾಂಗುಖಾಹಯೇ, ಬೆನ್ಕೊಟ್ಟು ಓಡೋಗೋರು ಅಂಥವ್ರು ನಿನ್ನ ಕುಲದಲ್ಲಿ ಇಲ್ಲಿ ತನಕ ಬಂದಿಲ್ಲ. ಯದಿ ಯದ್ ಯಶಸ ಯುಷ್ಮತ್ ಕುಲೆ ಯದ್ ಯಶಸ ಅಮಲೇನ, ನಿನ್ನ ಕುಲದಲ್ಲಿ ಬಂದವರೆಲ್ಲರೂ ಕೂಡ ಉತ್ತಮವಾದ ಯಶಸ್ಸನ್ನ ಹೊಂದಿದವರೇ ಇರುವುದು. ಅದರಲ್ಲೂ ಪ್ರಹ್ಲಾದ ಇದ್ದಾನಲ್ಲ, ಯಥೋಡುಪ ಹಕ್ಕೇ ತಥಾ ಉದ್ಭಾತಿ. ಉಡುಪ ಅಂದ್ರೆ ಉಡುಪರಲ್ಲ, ಚಂದ್ರ. ಉಡೂನ್ ಪಾತೀತಿ ಉಡುಪ, ನಕ್ಷತ್ರಗಳ ಕಾಯುವವ, ನಕ್ಷತ್ರಗಳ ಒಡೆಯ. ಅವನು ಆಕಾಶದಲ್ಲಿ ಹೇಗೆ ಶುದ್ಧವಾದ ಮೋಡಗಳಿಲ್ಲದ ಕೇವಲ ನಕ್ಷತ್ರಗಳಿಂದ ಕೂಡಿದ ತಣ್ಣಗಿನ ಆಕಾಶದಲ್ಲಿ ಬೆಳ್ಳಂಬೆಳಗ್ಗೆ ಬೆಳಗುತ್ತಾನೋ, ಹಾಗೆ ಪ್ರಹ್ಲಾದ ನಿಮ್ಮ ಇಡೀ ವಂಶದಲ್ಲಿ ಚಂದ್ರನಂತೆ ಇದ್ದಾನೆ. ಯಥೋ ಜಾತೋ ಹಿರಣ್ಯಾಕ್ಷಶ್ಚರನ್ನೇಕ ಇಮಾಂ ಮಹೀಂ ಪ್ರತಿವೀರಂ ದಿಗ್ವಿಜಯೇ ನಾವಿಂದತ ಗದಾಯುಧ. ನಿನ್ನ ಹಿಂದಿನ ಮನೆತನದಲ್ಲಿ ಬಂದ ಹಿರಣ್ಯಾಕ್ಷ ದಿಗ್ವಿಜಯವನ್ನ ಮಾಡುವಾಗ ಗದೆಯನ್ನು ಹಿಡ್ಕೊಂಡು ಒಬ್ಬನೇ ಸಂಚಾರ ಮಾಡಿದ್ದಾನೆ, ಊರಿಡೀ ಸುತ್ತಾಡಿದ್ದಾನೆ, ಜಗತ್ತಿನ ಎಲ್ಲಾ ಭಾಗದಲ್ಲೂ ಓಡಾಡಿದ್ದಾನೆ. ಅವನಿಗೆ ಯಾರೂ ಒಬ್ಬ ಪ್ರತಿಸ್ಪರ್ಧಿಯೇ ಸಿಗಲಿಲ್ಲ ಅವನಿಗೆ. ನಾವಿಂದತ ಪ್ರತಿವೀರಂ, ಪ್ರತಿವೀರ ಅಂದ್ರೆ ಎದುರಾಳಿ, ಎದುರಾಳಿನೇ ಸಿಗ್ಲಿಲ್ಲ ಅವನಿಗೆ. ಅಂಥ ವೀರ, ದಿಗ್ವಿಜಯವನ್ನು ಸಾಧಿಸಿ ಬಂದವ. ಎಂ ವಿನಿರ್ಜಿತ್ಯ ಕೃಚ್ಛ್ರೇಣ ಕೃಷ್ಣಕ್ಷ್ಮೋದ್ಧಾರ ಆಗತೆ ಆತ್ಮಾನಂ ಜೈನಂ ಭೂರ್ಯಂ ಸ್ಮರನ್. ಅಂದ್ರೆ ನಾನ್ ಬಿಟ್ಟು ಅಂತ ಅರ್ಥ. ನಾನ್ ಸಿಕ್ಕು ಅವನನ್ನ ಮಲಗಿಸಿದ್ದೇನೆ ಅನ್ನೋದನ್ನ ಹೇಳಲಿಲ್ಲ, ಭೂಮಿಯಲ್ಲಿ ಯಾರು ಸಿಗ್ಲಿಲ್ಲ ಅಂತ ಹೇಳೋದು ಅಷ್ಟೇ. ಆಮೇಲೆ ಭೂಮಿಯನ್ನ ಉದ್ಧರಿಸುವ ಸಮಯ ಬಂದಾಗ ಹಿರಣ್ಯಾಕ್ಷನನ್ನು ವರಾಹ ಕೂಡ ತುಂಬಾ ಕಷ್ಟದಿಂದ ಗೆದ್ದ ಅಂತ ಸುಳ್ಳು ಹೇಳ್ತಾನೆ. ಅದು ಅವನಿಗೆ ಸಂತೋಷ ಆಗ್ಬೇಕಲ್ಲ. ಅವನಿಗೆ ಅನಾಯಾಸವಾಗಿ ಕೊಂದಿದ್ದಾನೆ ಹಿರಣ್ಯಾಕ್ಷನನ್ನ, ಆದ್ರೆ ಎದುರುಗಡೆ ಇರುವವನಿಗೆ ಒಂದು ಮನಸ್ಸಿಗೆ ಬೇಸರ ಆಗ್ಬಾರ್ದಲ್ಲ. ಸುಮ್ನೆ ಯಾಕೆ, ಯುದ್ಧ ಹೇಗೂ ಮಾಡಿದ್ದಾನೆ, ಯುದ್ಧದಲ್ಲಿ ಪ್ರಾಣವನ್ನ ತೆತ್ತಿದ್ದಾನೆ. ಆ ಪ್ರಾಣವನ್ನ ತೆತ್ತಾಗ ಒಂಚೂರು ಎಕ್ಸ್ಟ್ರಾ ಅದಕ್ಕೊಂದು ಮಸಾಲೆ ಹಾಕಿದ್ರೆ ಸುಳ್ಳೆ ಆಗುದಿಲ್ಲ ಏನು. ಅವನ್ ಕಷ್ಟಪಟ್ಟೆ ಹೋರಾಡಿದ್ದಾನೆ, ವರಾಹ ಕಷ್ಟಪಡ್ಲಿಲ್ಲ ಅನ್ನೋದು ಸುಳ್ಳು. ವರಾಹ ಕಷ್ಟಪಟ್ಟ ಅಂತ ಅನ್ನೋದು ಸುಳ್ಳು. ವರಾಹ ಕಷ್ಟಪಟ್ಟಿಲ್ಲ ಅನ್ನೋದು ಮಾತ್ರ ಇಲ್ಲಿ ಹೇಳಲಿಕ್ಕೆ ಹೋದದ್ದು. ಅವನು ಎಕ್ಸ್ಟ್ರಾ ಹೇಳ್ತಾನೆ, ವರಾಹ ಬಹಳ ಕಷ್ಟಪಟ್ಟು ನಿನ್ನ ಹಿರಿಯರನ್ನೆಲ್ಲ ಯುದ್ಧದಲ್ಲಿ ಗೆದ್ದದ್ದು, ಆದ್ರೂ ಅವನ ಪರಾಕ್ರಮವೇ ಹೆಚ್ಚು. ನಿಜವಾಗಿ ಹೇಳಬೇಕು ಅಂದ್ರೆ ನಾತ್ಮಾನಂ ಜೈನಂ ಮೇನೆ, ಅವನು ನಾನೇ ಗೆದ್ದದ್ದಲ್ಲ, ಅವನೇ ಸೋತದ್ದು ಅಂತ ಅರ್ಥ. ನಾನೇ ಗೆದ್ದದ್ದಲ್ಲ ಅಂತ ತಿಳಿದ ಅಂದ್ರೆ ಅವನೇ ಸೋತ ಅಂತ ಅರ್ಥ. ನಾನ್ ಗೆದ್ದಿದ್ದಲ್ಲಪ್ಪ, ಅವನ್ ಸೋತ. ಹಾಗೆ ತದ್ವೀರ್ಯಂ ಭೂರಿ ಅನುಸ್ಮರನ್, ಎಂಥ ವೀರ, ಎಂಥ ಶೂರ, ಏನೇನ್ ಕಾರ್ಯಕ್ರಮ ಮಾಡ್ತಿದ್ದ, ಭಾರಿ ಭಾರಿ ಅದ್ಭುತ ನಿನ್ನ ಹಿರಿಯ.
ನಿಶಮ್ಯ ತದ್ವದಂ ಭ್ರಾತ್ರ ಹಿರಣ್ಯಕಶಿಪುಃ ಪುರಾ ಅಂತುಂ ಭ್ರಾತೃಹಣಂ ಕ್ರುದ್ಧೋ ಹಿರಣ್ಯಾಕ್ಷನ ಸಾವಿನ ಸುದ್ದಿಯನ್ನ ಕೇಳಿದೊಡನೆ ಅವನಣ್ಣ ಹಿರಣ್ಯಕಶಿಪು ಕೋಪಗೊಂಡ. ತಮ್ಮನನ್ನ ಕೊಂದಂತಹ ಆ ನಾರಾಯಣನನ್ನ ಕೊಲ್ಲಬೇಕು ಅಂತ ಅವನು ವಾಸವಾಗಿದ್ದ ಅಡ್ರೆಸ್ ಹುಡ್ಕೊಂಡು ಪಿನ್ ಕೋಡ್ ಎಲ್ಲ ಕರೆಕ್ಟ್ ಆಗಿ ಹಾಕೊಂಡು ಹೋಗಿ ಲೊಕೇಶನ್ ಕರೆಕ್ಟ್ ಆಗಿ ನೋಡ್ದ. ವೈಕುಂಠ ಅಂತ ಬೋರ್ಡ್ ಇತ್ತು. ಹೋದ ಒಳಕ್ಕೆ ಹೋಗಿ ತಮಾಪತಂತಂ ಆಲೋಕ್ಯ ಶೂಲಪಾಣಿಂ ಕೃತಾಂತವತ್ ಚಿಂತಯಾಮಾಸ ಕಾಲಜ್ಞೋ ಅತ್ಯಂತ ದೊಡ್ಡದಾದ ಶೂಲವನ್ನ ಕೈಯಲ್ಲಿ ಹಿಡಿದು ದುಡುಕಿನಿಂದ ಗಡಿಬಿಡಿಯಲ್ಲಿ ಓಡೋಡಿ ಬರುತ್ತಿದ್ದಂತಹ ನಿನ್ನ ಅಣ್ಣನ ಹಿರಣ್ಯಾಕ್ಷನ ಅಣ್ಣನಾದಂತಹ ಹಿರಣ್ಯಕಶಿಪುವನ್ನ ನೋಡಿ ಏನೇನ್ ಮಾಡ್ಲಿಕ್ಕಿದ್ದಾನೆ ಅನ್ನೋದನ್ನು ಯೋಚಿಸಿ ವಿಷ್ಣು ಸ್ವಲ್ಪ ಅವನ ಬಗ್ಗೆ ಚಿಂತಿಸಿದ. ಈಗ್ಲೇ ಅವನಿಗೆ ಸಿಕ್ಕಿದ್ರೆ ಸುಮ್ನೆ ಗಲಾಟೆಯಾಗಿ ನನ್ನ ಕೈಯಲ್ಲಿ ಈಗ್ಲೇ ಸತ್ತೋಗ್ತಾನೆ. ನಾನು ಅವನಿಗೆ ಸಿಗದೆ ಇದ್ರೆ ಅವನಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾನೆ, ಆದ್ರಿಂದಾಗಿ ನಾನು ಅವನನ್ನ ಗೆದ್ದು ಬಿಟ್ಟೆ ಅಂತ ಅವನಿಗೆ ಅನ್ನಿಸ್ಬೇಕು. ಕೆಲವರಿಗೆ ಒಂದೊಂದ್ ತರದ ದೂರದ ಖುಷಿ ಕೊಟ್ರೆ ಸ್ವಲ್ಪ ಹೊತ್ತಾದ್ರೂ ಖುಷಿ ಪಡ್ಲಿ, ನಾಳೆ ಹೇಗೂ ಸೋತು ಸುಣ್ಣಾಗಿ ಸತ್ತು ಮಣ್ಣಾಗಿ ಇರುವುದಿದ್ದೇ ಇದೆ, ಅದನ್ನೇನ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಈಗಂತ ಒಂದ್ ಸ್ವಲ್ಪ ಖುಷಿ ಪಡ್ಲಿ ಅಂತ ಯಥೋಹಂ ತತ್ರಾಸೋ ಮೃತ್ಯು ಪ್ರಾಣಭೃತಾಮಿವ ಅತೋಹಮಸ್ಯ ಹೃದಯ. ನಾನು ಅವನ ಕೈಗೆ ಸಿಗದೆ ಎಲ್ಲೆಲ್ಲೋ ಓಡಾಡುತ್ತಿದ್ದೆ, ಅವನು ನನ್ನ ಎಲ್ಲಿಯೂ ಬಿಡದೆ ಹಿಂಬಾಲಿಸಿಕೊಂಡೇ ಬಂದ. ಪ್ರಾಣಿಗಳನ್ನು ಹೇಗೆ ಮೃತ್ಯು ಗೃಹೀತ ಇವಕೇಶೇಶು ಮೃತ್ಯುನ ಧರ್ಮಮಾಚರೇತ್ ಅಂತ ಒಂದು ಮಾತು. ಧರ್ಮವನ್ನ ಹೇಗ್ ಮಾಡ್ಬೇಕು ಅಂತಂದ್ರೆ ಯಾವಾಗ ಬೇಕಾದ್ರೂ ನಮ್ಮ ಪ್ರಾಣ ಆಕಾಶದಲ್ಲಿ ತೇಲಿ ಹೋಗ್ಬಹುದು ಅಂತನ್ನುವ ಯೋಚನೆಯೊಂದಿಗೆ ಈ ಕ್ಷಣ ಬಿಟ್ಟು ಹೋದ್ರೆ ಧರ್ಮ ನಾಳೆ ಮಾಡ್ಲಿಕ್ಕೆ ನಾನೇ ಇಲ್ಲದೆ ಇದ್ರೆ ಅಂತ ಯೋಚಿಸಿ ಆದಷ್ಟು ಧರ್ಮವನ್ನ ಮತ್ತೆ ಮತ್ತೆ ಸುಲಭವಾಗಿ ಅಂದ್ರೆ ಇಷ್ಟಪಟ್ಟು ತಡ ಮಾಡದೆ ಮಾಡಿ ಮುಗಿಸ್ಬಿಡ್ಬೇಕು. ಏನೋ ಒಂದು ಒಳ್ಳೆ ಕೆಲಸ ಇರುತ್ತೆ, ನಾಳೆ ಮಾಡೋಣ, ನಾಳೆ ನೀನ್ ಇದ್ರೆ ಸರಿ, ಇಲ್ದೇ ಇದ್ರೆ ನಿನ್ನ ಹೆಸರಲ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಧರ್ಮ ಕರ್ಮವನ್ನ. ತರ್ಪಯಾಮಿ ಅಂತ. ಹಾಗಾಗಿ ಏನಾಯ್ತು, ಆದ್ರಿಂದ ನಾನು ಅವನ ಹೃದಯದಲ್ಲೇ ಇದ್ದು ಬಿಟ್ರೆ ಬೆಟರ್. ಎಲ್ರೂ ಜಗತ್ತೆಲ್ಲ ಹುಡುಕ್ತಾರೆ ದೇವರನ್ನ, ತಮ್ಮೊಳಗೆ ಹುಡುಕಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದೆ ಅಂದ್ರೆ ಅವ್ನು ನನ್ನನ್ನು ಎಲ್ಲಿ ಬೇಕಾದ್ರೂ ಹುಡುಕ್ಲಿ ಅಂತ ಹೇಳಿ ಸೀದಾ ಅವನ ಒಳಗೆ ಹೊಕ್ಕು ಬಿಟ್ಟೆ. ಅವನ ಒಳಗೆ ಹೋದ್ರೆ ಅವನಿಗೆ ಗೊತ್ತಾಗ್ಲಿಲ್ಲ. ಅವನೇನ್ ಅನ್ಕೊಂಡಂದ್ರೆ ನನ್ನನ್ನು ನೋಡಿ ದೇವ್ರು ಓಡೋಗ್ಬಿಟ್ಟಿದ್ದಾನೆ ಅಂತ ಅಂದುಕೊಂಡು ಇಡೀ ಜಗತ್ತಿನ ಹೊರಗೆ ಪ್ರವೇಕ್ಷ್ಯಾಮಿ ಪರಾಗ್ದೃಶಃ ಅಥೋ ಅಹಮಸ್ಯ ಹೃದಯಂ ಪ್ರವೇಕ್ಷ್ಯಾಮಿ ಪರಾಗ್ದೃಶಃ. ಪರಾಗ್ದೃಶ ಅಂತಂದ್ರೆ ಹೊರಗೇ ಕಣ್ಣುಳ್ಳಂತಹ, ಒಳಗೆ ಸತ್ಯವನ್ನ ಹುಡುಕದೇ ಇರುವಂತಹ ಆತನ ಮನಸ್ಸಿನೊಳಗೆ ಹೃದಯದೊಳಗೆ ನಾನು ಪ್ರವೇಶ ಮಾಡಿದೆ. ಊರಿಡಿ ಹುಡುಕ್ತಾ, ಕಂಕ್ಳಲ್ಲಿ ಮಗು ಹಿಡ್ಕೊಂಡು ಊರೆಲ್ಲ ಸುತ್ತಾಡಿದ್ರು ಅಂತ ಒಂದ್ ಗಾದೆ. ಹಾಗೆ ಕೆಲವೊಮ್ಮೆ ತಲೆ ಮೇಲೆ ಕನ್ನಡಕ ಇರುತ್ತೆ, ಇಡೀ ಊರನ್ನೆಲ್ಲ ಸುತ್ತಿ 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 ಹುಡುಕ್ತಾ ಇರ್ತಾರೆ. ಆಮೇಲೆ ಅಯ್ಯೋ ಅಂತ ಹಿಂಗ್ ಅಂದಾಗ ಸಿಗುತ್ತೆ, ಓ ಇಲ್ಲೇ ಇದೆ ಅಂತ ಮತ್ತೆ ಹಾಕೋತಾರೆ. ಏವಂ ಸ ನಿಶ್ಚಿತ್ಯ ರಿಪೋ ಶರೀರಂ ಅಧಾವತೋ ನಿರ್ವಿಷೇ ಸುರೇಂದ್ರ ಶ್ವಾಸಾನಿಲಾಂತರ್ಹಿ ಸುಸೂಕ್ಷ್ಮ ದೇಹ ಸದ್ಘ್ರಾಣ ಸಂಧ್ರೇಣ ವಿಘ್ನಚೇತಾ. ವಿಷ್ಣು ಯೋಚನೆ ಮಾಡಿ ವೇಗದಿಂದ ಓಡಿಕೊಂಡು ಅಟ್ಟಿಸಿಕೊಂಡು ಬರ್ತಾ ಇದ್ದ ವೈರಿಯಾದ ಹಿರಣ್ಯಕಶಿಪುವಿನ ಶರೀರದೊಳಗೆ ನುಗ್ಗಿಬಿಟ್ಟ. ಅವನಿಗೇನೋ ಒಂದು ಶಕ್ತಿ ಬಂದಾಗ ಆಯ್ತು, ಭಾರಿ ಖುಷಿ ಆಯ್ತು, ಏನೋ ಎನರ್ಜಿ ಡ್ರಿಂಕ್ ಕುಡ್ದ ಹಾಗೆ. ಆದ್ರೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ಓ ಅಸುರ ರಾಜ, ವಿಷ್ಣು ಸ್ವಲ್ಪ ಚಿಂತಿಸಿದ ಇವನಿಂದ ತಪ್ಪಿಸಿಕೊಳ್ಳಿಕ್ಕೆ. ಅಂದ್ರೆ ಇವನಿಗೆ ಈಗ ಖುಷಿ ಆಗ್ಬೇಕಲ್ಲ, ಬಲಿ ಹಾಕ್ಬೇಕು ಅಂದ್ರೆ ಸ್ವಲ್ಪ ಉಬ್ಬಬೇಕದು. ಬಲಿ ಕೊಡಬೇಕಾದ್ರೆ ಸ್ವಲ್ಪ ಉಬ್ಬಬೇಕು. ಕುರಿ ಕೊಬ್ಬಿದಷ್ಟು ಕಟುಕನಿಗೆ ಲಾಭ ಅಲ್ವಾ. ಅದಕ್ಕೋಸ್ಕರ ಅವನೇ ಹೇಳ್ತಿದ್ದಾನೆ, ವಿಷ್ಣುವಿಗೆ ಬಹಳ ಚಿಂತೆ ಆಗೋಯ್ತು, ಎಲ್ಲೆಲ್ಲೋ ತಪ್ಪಿಸ್ಕೊಳ್ಳಿಕ್ಕೆ ಕೊನೆಗೆ ಅವನು ಉಸಿರು ಜೊತೆಗೆ ಸೇರ್ಕೊಂಡು ಮೂಗಿನ ಹೊಳ್ಳೆಯ ಜೊತೆ ಸೀದಾ ಅವನ ಎದೆಯನ್ನ ಪ್ರವೇಶ ಮಾಡಿಬಿಟ್ಟ. ತತನ್ನಿಕೇತಂ ಪರಿಮೃಶ್ಯ ಶೂನ್ಯಂ ಅಪಶ್ಯಮಾನ ಕುಪಿತೋ ನನಾದ ನಾಂ ವ್ಯಾಂ ದಿಶಕ್ಕಂ ವಿವರಾನ್ ಸಮುದ್ರಾನ್ ಹಿರಣ್ಯಕಶಿಪುವಿಗೆ ನೇರ ಅಡ್ರೆಸ್ ಕರೆಕ್ಟ್ ಆಗಿ ಹುಡ್ಕೊಂಡು ವೈಕುಂಠಕ್ಕೆ ಹೋದ್ರು ಕೂಡ ಸಿಗ್ಲಿಲ್ಲ ಅಂದಾಗ ಸಿಟ್ಟು ಬಂತು. ಜಾಲಾಡಿದ,
ಮೂಲೆ ಮೂಲೆಗಳನ್ನು ಹುಡುಕಿದ. ತೀರ್ಮಾನಿಸಿದ, ಇಲ್ಲ ಇವನು ಇಲ್ಲಿಂದ ತಪ್ಪಿಸಿಕೊಂಡು ಎಲ್ಲಿ ಹೋದ್ರು ಅವನು ಬೆನ್ನ ಹಿಂದೆ ಹೋಗಿ ಅವನನ್ನು ಹುಡುಕ್ತೇನೆ ಅಂತ ಹೇಳಿ ಗರ್ಜಿಸಿ ಭೂಮಿಯನ್ನ, ಸ್ವರ್ಗ, ದಿಕ್ಕು ವಿದಿಕ್ಕುಗಳನ್ನ, ಅಂತರಿಕ್ಷವನ್ನ, ಪಾತಾಳವನ್ನ, ಸಮುದ್ರವನ್ನ, ಮೂಲೆ ಮೂಲೆಗಳನ್ನ ಬಿಡದೆ ಹುಡುಕಿದ. ತನ್ನೆದೆಯೊಂದನ್ನ ಬಿಟ್ಟು, ತನ್ನೊಳಗೆ ಭಗವಂತನನ್ನು ಬಿಟ್ಟು ಮತ್ತೆಲ್ಲ ಕಡೆ ಹುಡುಕಿದ. ಸಿಗ್ಲಿಲ್ಲ. ನದದರ್ಶ ವೀರ, ಎಂಥ ವೀರನಾದ್ರೂ ಕೂಡ ಬಾಗಿದ್ರೆ ಮಾತ್ರ ಭಗವಂತ ಸಿಗುದು ಹೊರತು ತಲೆ ಎತ್ತಿ ಓಡಾಡಿದ್ರೆ ನೆಲ ಇದ್ರೂ ಕಾಣಲ್ಲ ಅವನಿಗೆ. ಹಾಗಾಗಿ ಅವನಿಗೆ ದೇವರು ಕಾಣ್ಲೇ ಇಲ್ಲ. ಅಪಶ್ಯನ್ನಿತಿ ಹೋವಾಚ ಮಯಾನ್ವಿಷ್ಟಮಿದಂ ಜಗತ್ ಭ್ರಾತೃಹಾಮೇ ಗತೋ ನೂನಂ ಯತೋ ನಾವರ್ತತೆ ಪುನಃ. ತನಗೆ ಅತ್ಯಂತ ಶತ್ರುವಾದ ಪರಮ ವೈರಿಯಾದ ವಿಷ್ಣುವನ್ನ ಹುಡುಕಿ ಕೈಗೆ ಸಿಗದೆ ಹೋದಾಗ ನಾನು ಜಗತ್ತನ್ನೆಲ್ಲವನ್ನು ಹಿಂಡಿ ಹಿಪ್ಪೆ ಮಾಡಿ ಶೋಧಿಸಿ ಎಲ್ಲಿದ್ರು ಕೂಡ ಅವನನ್ನ ಹುಡುಕಿ ತರ್ತೇನೆ. ನನ್ನ ತಮ್ಮನನ್ನ ಮೋಸದ ವೇಷದಿಂದ ಕೊಂದು ಓಡಿದವನಿಗೆ ಎಂದಾದರೂ ನಾನು ಶಿಕ್ಷೆ ಕೊಡದೆ ಇರಲಾರೆ, ಇದು ನಿಶ್ಚಯ. ಅವನನ್ನ ಏನ್ ಮಾಡ್ತೇನೆ ಅಂದ್ರೆ ಸಿಕ್ಕಿದ ತಕ್ಷಣ ಮತ್ತೆ ಮರಳಿ ಬಾರದ ಊರಿಗೆ ಅವನನ್ನ ಶಿಫ್ಟ್ ಮಾಡಿಸ್ತೇನೆ, ಅಂದ್ರೆ ಕೊಲ್ತೇನೆ, ಯಮನ ಸದನಕ್ಕೆ ಕಳುಹಿಸ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಅವನು ಒಂದು ಅವನೇ ಒಂದು ಚಿಂತೆ ಮಾಡ್ತಾನೆ, ಇಷ್ಟು ದಿವಸ ಆದ್ರೂ ನನ್ನ ಕೈಗೆ ಸಿಗ್ಲಿಲ್ಲ ಅಂದ್ರೆ ನನ್ಗೆ ಹೆದರಿನೇ ಸತ್ತೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ ಅಂತ. ಅವನ ಮಾತೇನು ಅಂದ್ರೆ ಭ್ರಾತೃಹ ಮೇ ಭ್ರಾತೃಹ ನೂನಂ ಯತೋ ನಾವರ್ತತೆ ಪುಮಾನ್ ತತ್ರ ಗತಃ. ಎಲ್ಲಿಗೆ ಹೋದ್ರೆ ಯಮನ ಲೋಕಕ್ಕೆ ಮರಳಿ ಬರುವುದಿಲ್ವೋ ಆ ಲೋಕಕ್ಕೆ ನಾನು ಕಳುಹಿಸುವ ಮುನ್ನ ಅವನೇ ಅಡ್ರೆಸ್ ಹುಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನಾನು ಅವನ ಅಡ್ರೆಸ್ ಹುಡ್ಕೊಂಡು ಹೋದ್ರೆ ಅವನು ಯಮನ ಅಡ್ರೆಸ್ ಹುಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ. ವೈರಾನುಬಂಧ ಏವಾನ ಏತಾವಾನ್ ಆ ಮೃತ್ಯೋರಿಹ ದೇಹಿನ ಅಜ್ಞಾನ ಪ್ರಭುವೋ ಮನ್ಯ ಅಹಮ್ಮಾನೋಪಬೃಂಹಿತ. ಈ ಮನುಷ್ಯನಿಗೆ ಅಥವಾ ಜೀವನಿಗೆ ಈ ದ್ವೇಷ ಅನ್ನೋದು ಎಲ್ಲಿ ತನಕ ಇರುತ್ತೆ ಅಂದ್ರೆ ಸಾವಿನ ತನಕನೂ ಇರುತ್ತೆ, ಅದು ಹೋಗುದೇ ಇಲ್ಲ. ಯಾಕೆಂದ್ರೆ ಪ್ರೀತಿ ಆದ್ರೂ ಕೆಲವೊಮ್ಮೆ ಕಮ್ಮಿ ಆಗುತ್ತೆ, ದ್ವೇಷ ಕಮ್ಮಿ ಆಗುದು ಅಂತ ಇಲ್ವೇ ಇಲ್ಲ. ದ್ವೇಷ ದಿನದಿಂದ ದಿನಕ್ಕೆ ಹೋದಾಗೆ ನೆನಪಾದಾಗಲೆಲ್ಲ ಹಲ್ಲು ಕಡಿದು ಕೈಯನ್ನು ಹಿಸುಕಿ ನೆಲಕ್ಕೆ ಕಾಲನ್ನು ಒದ್ದು ತಲೆಯನ್ನೆಲ್ಲ ಒಂದ್ಸರ್ತಿ ಝಾಡಿಸಿ ಕನಸಿನಲ್ಲೂ ಭಯಂಕರವಾಗಿ ಅವನನ್ನು ಕೊಂದು ಬಿಟ್ಟೆ ಅಂತ ಆಹಾಹ ಅಂತ ಗಹಿಸಿ ಎದ್ದು ನಿಂತು ನೋಡಿದಾಗ ಎದುರಿನ ಸೊಳ್ಳೆ ಬತ್ತಿಯನ್ನ ಕೈ ಹತ್ತಿ ಅಯ್ಯೋ ಅಂತ ಕೈ ಮುಟ್ಟಿಸ್ಕೊಂಡು ಬೊಬ್ಬೆ ಹೊಡೆದದ್ದೇ ಬಂತು. ಈ ಕೋಪ ತಾಳಲಾರದ ಕಷ್ಟವನ್ನ ಕೊಡ್ತಾ ಹೋಗುತ್ತೆ. ಅಹಮ್ಮಾನೋಪಬೃಂಹಿತ, ನಾನು ನನ್ನದು ಅಂತ ದುರಭಿಮಾನ ಭುಗಿಲೆದ್ದು ಅದು ಕೊನೆಗೆ ಶಾಂತ ಆಗುದು ಎಲ್ಲಿ ಅಂದ್ರೆ ತನ್ನ ಸಾವಲ್ಲೇ. ವೈರ ಸಾಯುವುದು ವೈರಿ ಸತ್ತಾಗಲ್ಲ, ವೈರವನ್ನ ಹೊಂದಿದ ವ್ಯಕ್ತಿ ಸತ್ತಾಗ. ಅಂದ್ರೆ ಇದೇನು ಅಂದ್ರೆ ಅವನಿಗೆ ಯಮಲೋಕಕ್ಕೆ ಹೋಗಿದ್ದಾನೆ ಮತ್ತು ಅವನನ್ನ ಕತ್ತರಿಸಿ ತುಂಡು ತುಂಡು ಮಾಡಿ ಹಾಕ್ತೇನೆ ಅಂತೆಲ್ಲ ಏನೇನೋ ಅನ್ಕೋತಾ ಇದ್ದಾನೆ. ಅದರ ಅರ್ಥ ನಾರಾಯಣನಿಗೂ ಕೂಡ ನಮ್ಮ ಹಾಗೆ ಒಂದು ಶರೀರ ಇದೆ, ಅವನು ಕೂಡ ಸತ್ತು ಯಮನ ಲೋಕಕ್ಕೆ ಹೋಗ್ತಾನೆ ಅಂತ ಒಂದೊಂದು ತಪ್ಪು ಕಲ್ಪನೆ. ಯಾರದ್ದು? ಹಿರಣ್ಯಕಶಿಪುವಿನದ್ದು. ಅದನ್ನ ಅಲ್ಲಿ ಏನು ಅವನು ಅನ್ಕೊಂಡು ಅದನ್ನ ಹಾಗೆ ಹೇಳ್ತಾನೆ. ಅಂದ್ರೆ ಒಂದರ್ಥದಲ್ಲಿ ಮೃತ್ಯುವಿಗೆ ಶರಣಾದ ಅಂತ ವಾಮನ ಹೇಳ್ತಾ ಇರುವುದು, ಅವನ್ ಏನ್ ತಿಳ್ಕೊಂಡಿದಾನೋ ಅದನ್ನೇ ಇನ್ನಷ್ಟು ಗಟ್ಟಿ ಮಾಡ್ತಾ ಇದ್ದಾನಷ್ಟೇ. ಅಂದ್ರೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಸಾಮಾನ್ಯರಲ್ಲ, ಅವರನ್ನು ಎದುರಿಸಿದವರು ಯಾರು ಉಳಿಯಲಿಲ್ಲ, ಅವರು ಉಳಿಯಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಹೇಳುವಾಗ ಹಾಗೆ ಹೇಳುತ್ತಾನೆ. ಅಂದ್ರೆ ಆ ಹೊಗಳುವಾಗ ಕೆಲವೊಂದ್ ಸರ್ತಿ ಎದುರಾಳಿ ಅವನು ತಗ್ಗಬೇಕು ಬಗ್ಗಬೇಕು, ಅಥವಾ ಈ ಕ್ರಿಕೆಟ್ ಆಡುವಾಗ ಅವರನ್ನ ಅಂದ್ರೆ ಆಟದಲ್ಲಿ ಗೆಲ್ಲಿಕ್ ಆಗುದಿಲ್ಲ ಅಂದಾಗ ಒಂದ್ 4-5 ಸಿಕ್ಸ್ ಹೊಡೆದಾಗ ಶಬಾಷ್ ಶಬಾಷ್ ಅಂತ ಇವರು ಹೇಳಿಬಿಟ್ರೆ ಅವನಿಗೆ ಭಾರಿ ಉಮೇದ್ ಬಂದ್ಬಿಡ್ತು, ಶತ್ರುಗಳು ಕೂಡ ನನ್ನ ಹೊಗಳಿ ಬಿಟ್ರಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಬಾಲ್ ನಿಧಾನಕ್ಕೆ ಆಗ್ತಾನೋ ಅದೇ ತರ ಹೊಡಿತಾನೆ. ಹೊಡೆದ್ರೆ ಅಲ್ಲೇ ಆಕಾಶದಲ್ಲಿ ಕ್ರೀಸ್ ಮೇಲೆನೆ ಇರುತ್ತದ ಕ್ಯಾಚ್ ಹಿಡಿಲಿಕ್ಕೆ. ಅಂದ್ರೆ ಯಾವಾಗ್ಲೂ
ಎದುರಾಳಿಯನ್ನು ಹೊಗಳಿ ಬಿಟ್ರೆ ಅವನು ನೆಕ್ಸ್ಟ್ ಸರ್ತಿ ದಂಡಿಸುವುದು ಸ್ವಲ್ಪ ಕಮ್ಮಿ ಮಾಡ್ತಾನೆ, ಅಥವಾ ಎದುರಾಳಿಯ ವೀಕ್ನೆಸ್ ಏನು ಅಂತ ಅವನಿಗೆ ಗೊತ್ತು ಮಾಡಿಕೊಳ್ಳುವ ಮುಂಚೆನೆ ಔಟ್ ಆಗ್ತಾನೆ. ಹೀಗೆ ವಾಮನ ಕುಳ್ಳ ಅಲ್ವಾ, ಅವನು ಎಲ್ಲ ಎದುರಾಳಿಯ ವಿಶೇಷ ವಿಷಯಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದ. ಅದಕ್ಕೆ ಲೋಕಾನುಸಾರವಾಗಿ ಅವನನ್ನ ಚೆನ್ನಾಗಿ ಹೊಗಳಿ, ಅಂದ್ರೆ ಹೊಗಳಿದಾಗ ಏನಾಗುತ್ತೆ ಅಂದ್ರೆ ಮನುಷ್ಯ ಎಷ್ಟು ಒಳ್ಳೆಯವನಾದ್ರೂ ಕೂಡ ಅವನ ಸಹಜ ಬುದ್ಧಿ ಕಳ್ಕೊಂಡ ಅಂದ್ರೆ ಅಸುರಾವೇಶ ಆಗುತ್ತೆ. ಅಂದ್ರೆ ಅಸುರಾವೇಶ ಆಗುದು ಅಂದ್ರೆ ದುಷ್ಟಶಕ್ತಿಗಳು ನಮ್ಮ ಮನಸ್ಸನ್ನ ನಮ್ಮ ನಿಯಂತ್ರಣಕ್ಕೆ ಬರುವ ಮುನ್ನವೇ ತಮ್ಮ ವಶಕ್ಕೆ ತಂದ್ಕೊಂಡ್ ಬಿಡ್ತಾವೆ. ಕೆಲವೊಂದ್ಸರ್ತಿ ನಾವ್ ಯಾಕೆ ಹಾಗೆ ಮಾಡಿದ್ವಿ ಅಂತಾನೆ ಗೊತ್ತಾಗಲ್ಲ, ನಮ್ ಕೈಯಿಂದ ತಪ್ಪಿ ಹೋಗುತ್ತೆ ನಮ್ಮ ಮನಸ್ಸು. ಅದಕ್ಕೋಸ್ಕರ ಹಾಗೆ ಅವನನ್ನು ಹೊಗಳ್ತಾ ಇದ್ದಾನೆ. ದೊಡ್ಡವರು ಹೊಗಳಿದ್ರೆ ಇಷ್ಟಪಡಲ್ಲ. ಏಯ್ ಸಾಕು, ಎಷ್ಟು ಅಂತ ಹೊಗಳ್ತಿ, ವಿಷಯ ಏನಿದೆ ಅದನ್ನ ಹೇಳು, ಆಗದಿಂದ ಹೊಗಳ್ತಾ ಇದ್ದಾನೆ ಅಂತ ಬೈದು ಬಿಡ್ತಾರೆ. ಅದೇ ಕೆಲವರಿಗೆ ಹೊಗಳಿದಷ್ಟು ಖುಷಿ ಆಗ್ತದೆ, ಉಪ್ತಾ ಇರ್ತಾರೆ. ಆಮೇಲೆ ಒಂದ್ ಸಣ್ಣ ಸೂಜಿ ಟಕ್ ಅಂದ್ರೆ ಬಡ್ ಅಂತ ಹೊಡೆದೋಗ್ಬಿಡುತ್ತೆ. ಹಾಗೆ ಸಜ್ಜನರಿಗೆ ಇಷ್ಟ ಆಗುದಿಲ್ಲ. ಆದ್ರೆ ಸಾಮಾನ್ಯ ಲೋಕದಲ್ಲಿ ಜನರ ಅಭ್ಯಾಸ ಏನು ಅಂತಂದ್ರೆ, ಹೊಗಳಿದ ತಕ್ಷಣ ಕಾಗೆ ಪುಕ್ಕ ಆಹಾ ಏನ್ ನವಿಲ್ನಾಗಿದೆ ಅಂದ ತಕ್ಷಣ ಗೆರಿ ಬಿಚ್ಚಿ ಇನ್ನಾಕ್ ಬೇಕಾದ್ರೆ ಕೊಡ್ತೇನೆ ಅಂತ ಫ್ರೀ ಕೊಟ್ಟೋಗುತ್ತೆ. ನೀನು ಕೋಗಿಲೆ ಹಾಗೆ ಇದ್ದಿ ಅಂದು ಬಿಟ್ರೆ ಸಾಕು, ಅದು ಆಮೇಲೆ ಬಣ್ಣ ಬೇರೆ ಹಾಗೆ ಇರುತ್ತೆ, ನಾನೇ ಕೋಗಿಲೆ ಅಂತ. ಬಲಿಗೆ ಅಪ್ಪ ಅವನು ಬಹಳ ಬಹಳ ಅಂದ್ರೆ ಉಲ್ಟಾ ಹೇಳ್ತಿದ್ದಾನೆ ಅವನು. ದ್ವಿಜವತ್ಸಲ, ಭಾರಿ ಭಾರಿ ಜ್ಞಾನಿಗಳ ಮೇಲೆ ಭಕ್ತಿ ಅವನಿಗೆ. ಅವನು ವಸ್ತುತ ಅರ್ಧಮರ್ಧ ಪಾಠ ಕೇಳಿ ಓಡೋದವ, ಕ್ಲಾಸಲ್ಲಿ ಕೂಡ್ತಾನೆ ಇರ್ಲಿಲ್ಲ ವಿರೋಚನ. ಉಪನಿಷತ್ತು ಕೂಡ ಹೇಳುತ್ತೆ ಆ ಕಥೆಯನ್ನ. ಆಮೇಲೆ ಯಾರಾದ್ರೂ ಒಬ್ಬ ವೇಷ ಮರೆಸಿ ರಕ್ಷಣೆಗೋಸ್ಕರ ಬೇರೆ ಏನೋ ಹಾಕೊಂಡು ಬಂದ್ರೆ ಆ ವೇಷಕ್ ಮರ್ಯಾದೆ ಕೊಟ್ಟು ಅವರನ್ನ ಬೇಡಿಕೆಗೆ ಏನ್ ಬೇಕೋ ಅದನ್ನ ಕೊಟ್ಟು ಕಳುಹಿಸ್ತಾ ಇದ್ದ ಅಂತ ದಾನಶೀಲ. ಅಂದ್ರೆ ನಿನ್ನ ಮನೆಯಲ್ಲಿ ಯಾರೂ ಕೂಡ ಕೈ ಎತ್ತಿ ದಾನವನ್ನ ಹೀಗೆ ಕೊಟ್ಟ ಮೇಲೆ ಹಿಂದೆ ತಗೊಂಡದ್ದು ಅಂತಿಲ್ಲ, ಕೊಡದೆ. ಅಂದ್ರೆ ಮುಂದೆ ಇವನು ಏನ್ ಕೇಳಿದ್ರು ಕೊಡ್ಬೇಕಲ್ಲ, ಅದಕ್ಕೆ ಈಗ ಸ್ವಲ್ಪ ಹಾಗೆ ಹೇಳ್ಬೇಕು. ಇಲ್ಲ ಅಂದ್ರೆ ಅವನು ಕೊಟ್ಟಿಲ್ವಾ ಮತ್ ನಾನ್ ಯಾಕೆ ಕೊಡ್ಬೇಕು? ನಮ್ಮನೆ ಪರಂಪರೆಯಲ್ಲಿ ಇದ್ದನ್ನೆಲ್ಲ ಇಲ್ಲದನ್ನೆಲ್ಲ ನಾನು ಹೊಸ್ತು ಶುರು ಮಾಡ್ಲಿಕ್ಕೆ ಆಗಲ್ಲ. ಅವರೆಲ್ಲ ಕೊಟ್ಟಿದ್ರೆ ಕೊಡ್ತೇನೆ ಅಂತ ಶುರು ಮಾಡುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ವಿರೋಚನ ಏನೂ ದಾನ ಮಾಡದೇ ಇದ್ರು ಕೂಡ ಭಾರಿ ದಾನವಂತ, ಭಾರಿ ದಾನಶೀಲ ಅಂತ ಅವನನ್ನು ಹೊಗಳುತ್ತಾನೆ. ಅವನಿಗೆ ದೇವತೆಗಳು ಅಂತ ಕೆಲವೊಂದ್ ಸರ್ತಿ ಗೊತ್ತಿದ್ರು ಕೂಡ ಅವ್ರು ವೇಷ ಮರೆಸ್ಕೊಂಡು ಬಂದ್ರೆ ಅವರನ್ನು ದ್ವೇಷ ಮಾಡ್ತಿರ್ಲಿಲ್ಲ ಅಂತ. ಅಷ್ಟು ಭಾರಿ ಒಳ್ಳೆಯವನು ಅಂತ ಹೇಳ್ತಾನೆ ವಾಮನ. ಭವಾನಾಚರಿತಾ ಧರ್ಮಾನ್ ಆಸ್ಥಿತಾನ್ ಮೇಧಿವಿ ಬ್ರಾಹ್ಮಣೇ ಶೂರ್ಯೋದ್ದಾಮ ಕೀರ್ತಿವಿ. ನೀನು ಕೂಡ ಗೃಹಸ್ಥನಾಗಿ ಲೋಕದಲ್ಲಿ ಒಳ್ಳೆಯ ಕರ್ತವ್ಯವನ್ನು ನಿರ್ವಹಿಸುವಂತಹ ಜ್ಞಾನಿಗಳು ಯಾರಿದ್ದಾರೆ ಅವರನ್ನೆಲ್ಲ ಗೌರವಿಸ್ತಿ ಅಂತ ನನಗೆ ಗೊತ್ತು. ನಿನ್ನ ಹಿಂದಿನವರು ಹಾಗೆ ಮಾಡಿದ್ದು, ಅವರೆಲ್ಲರೂ ಮಹಾಕೀರ್ತಿಶಾಲಿಗಳು. ಅವರು ಆಚರಿಸಿದ ಧರ್ಮವನ್ನ ಪೂರ್ವಜೈಹಿ ಶೂರೈಹಿ ಎಷ್ಟ ಉದ್ದಾಮ ಕೀರ್ತಿಭಿ ಧರ್ಮಾನ್ ಆಸ್ಥಿತಾನ್ ಭವಾನಪಿ ಆಚರಿತ. ನೀನು ಕೂಡ ಆ ಧರ್ಮದ ಅನುಷ್ಠಾನವನ್ನು ಮಾಡ್ತಾ ಇರುವವನು. ಆಚರಿತ ಅಂದ್ರೆ ಆಚರಿಸುತ್ತಿರುವವನಾಗಿರುವೆ. ಆಚರಿಸುತ್ತಿರುವೆ ಅಂತ ಅರ್ಥ. ಆಯ್ತು, ಅವನಿಗೆ ತಲೆ ಒಳಗೆ ಆ ದಾನ ಮಾಡ್ಬೇಕು ನಾನು ಅನ್ನೋದೆಲ್ಲ ತಲೆಯಲ್ಲಿ ಹೋಯ್ತು. ತಸ್ಮಾತ್ ತ್ವತ್ತೋ ಮಹೀಮೀಷತ್ ವೃಣೇಹಂ ಭರತರ್ಷಭ ಪದಾನಿ ತ್ರೀನಿ ದೈತ್ಯೇಂದ್ರ ಸಂಹಿತಾನಿ ಪದಾಮ. ಓ ಬಲೀಂದ್ರನೇ, ನಾನು ನಿನ್ನ ಹತ್ರ ಕೇಳ್ಬೇಕು ಅಂತ ಇರ್ಲಿಲ್ಲ, ಆದ್ರೆ ನಿನ್ನ ಪರಂಪರೆ ಇಡೀ ಕೊಟ್ಟು ದೊಡ್ಡವರಾಗಿದ್ದಾರೆ. ನಿನ್ನನ್ನು ಕೂಡ ದೊಡ್ಡವನನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದದ್ದು. ಒಂದು
ಸಣ್ಣ ಪ್ರಸಂಗ ಬರುತ್ತೆ. ಏನು ಅಂದ್ರೆ, ಒಬ್ಬ ಭಿಕ್ಷುಕ ಇದ್ನಂತೆ. ಆ ಭಿಕ್ಷುಕ ಒಬ್ಬ ತುಂಬಾ ಶ್ರೀಮಂತನ ಮನೆಗೆ ಬರ್ತಾನೆ. ಬಂದು ಅವನ ಹತ್ರ ಭಿಕ್ಷೆ ಕೇಳ್ತಾನೆ. ವಸ್ತುತಃ ಆ ಊರಲ್ಲಿ ಅವನ ಮನೆಗೆ ಯಾರು ಹೋಗ್ತಿರ್ಲಿಲ್ಲ. ಇವನೇ ಫಸ್ಟ್ ಟೈಮ್ ಹೋದದ್ದು. ಎಲ್ರು ಬೈದ್ ಕಳಿಸ್ತಾರೆ ಅಂತ ಅಲ್ಲಿಗೆ ಹೋಗೋದೇ ನಿಲ್ಸ್ಬಿಟ್ಟಿದ್ರು. ಆದ್ರೆ ಇವನು ಎಲ್ರು ಹೇಳಿದ್ರು ಕೂಡ ಸೀದಾ ಹೋದ. ನನ್ಗೇನು ಒಂದ್ಸತಿ ಕೇಳುದ್ರಲ್ಲ ಏನ್ ತಪ್ಪಿದೆ. ಅವನು ಬರ್ಲೇ ಇಲ್ಲ ಹೊರಗೆ. ಆಮೇಲೆ ದೂರದಲ್ಲಿ ಎಲ್ಲೋ ಕಾಣಿಸ್ಕೊಂಡ. ಆಮೇಲೆ ಆಯ್ತು, ಸ್ವಲ್ಪ ಹೊತ್ತಾದ್ಮೇಲೆ ಆ ಯಜಮಾನ ಬಂದು ಇವನ ಕಡೆಗೆ ಭಿಕ್ಷೆ ಕೊಟ್ಟು ಕಳಿಸ್ಬಿಟ್ಟ. ಊರಿನ ಜನಕ್ಕೆಲ್ಲ ಆಶ್ಚರ್ಯ, ಇವನ್ ಹೆಂಗ್ ಕೊಟ್ಟ? ಅವನಿಗೆ ಆಶ್ಚರ್ಯ ಆಯ್ತು ಜನರಿಗೆಲ್ಲ. ಆ ಆಗ ಕೇಳ್ತಾರೆ, ನಿಂಗೆ ಹೇಗ್ ಕೊಟ್ಟ ಅವನು ಅಂತ. ಅದಕ್ಕೆ ಆ ಶ್ಲೋಕ, ಗೃಹಂ ಗೃಹಮಟನ್ ಭಿಕ್ಷು ಶಿಕ್ಷತೆ ನತು ಯಾಚತೆ. ಮನೆ ಮನೆಗೆ ಹೋಗಿ ಅವನು ಎಲ್ಲರ ಹತ್ರ ಏನ್ ಹೇಳ್ತಿದ್ದ ಅಂದ್ರೆ, ಅದತ್ವಾ ಮಾದೃಶೋ ಮಾ ಭೂಹು ದತ್ವಾ ತ್ವಂ ತ್ವಾದೃಶೋ ಭವ. ಕೊಡದೆ ನನ್ನಂತಾಗದಿರು, ಕೊಟ್ಟು ನಿನ್ನಂತಾಗಿ ಇರು. ಯಾರಿಗಾದ್ರೂ ಅವ್ರು ಹೇಗಿರ್ಬೇಕೋ ಹಾಗೆ ಇರ್ಬೇಕು ಅಂತಾನೆ ಆಸೆ. ಅವನಿಗೇನ್ ಅನ್ನಿಸ್ತು, ಅಯ್ಯೋ ಕೊಡದೆ ನಾನು ಇವನಂತ ಆಗುದಕ್ಕಿಂತ ಕೊಟ್ಟು ನನ್ನಂತೆ ನಾನು ಇರುವುದೇ ಬೆಟರ್ ಅಂತ ಕೊಟ್ಟು ಕಳಿಸಿದಂತೆ. ಹಾಗಾಗಿ ಅದತ್ವ ಮಾದೃಶೋ ಮಾ ಭೂಹು, ಕೊಡದೆ ಮಾದೃಶೋ ಮಾ ಭೂಹು ದತ್ವಾ ತ್ವಾಂ ತ್ವಾದೃಶೋ ಭವ. ನೀನ್ ನನಗ್ ಕೊಟ್ಟು ನಿನ್ನಂತೆ ನೀನಾಗು, ನಿನ್ನಂದೇ ಅರಿಮದನು, ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ. ಚೆನ್ನಾಗಿದೆ ಅಂತ ಇನ್ಯಾರನ್ನು ಅನುಕರು, ನೀನ್ ಹೇಗಿದ್ಯೋ ಹಾಗೆ ಇರು. ನನ್ನ ಇನ್ಯಾರೋ ಕೊಡ್ಲಿಲ್ಲ ಅಂತ ಮಾಡಿದ್ರೆ ನೀನ್ ನನ್ನಾಗತ್ತೆ. ಯಾಕಂದ್ರೆ ನಾನು ಹಿಂದೆ ನಿನ್ ಹಾಗೆ ಇದ್ದೆ, ಕೊಡದೆ ಈಗ ಹೀಗಾಗಿದ್ದೇನೆ. ನೆಕ್ಸ್ಟ್ ನೀನ್ ಕೊಡದೆ ಇದ್ರೆ ನಾನು ಯಾವ ಜಾಗದಲ್ಲಿದ್ದೇನೆ, ನೀನು ನನ್ ಜೊತೆಗೆ ನಿಂಗೊಂದ್ ತಟ್ಟೆ ನನ್ನ ಹತ್ರ ಇಟ್ಕೊಂಡಿರ್ತೇನೆ, ಬೇಕಿದ್ರೆ ಕೊಟ್ಬಿಡ್ತೇನೆ ನಿನಗೆ ತಗೊಂಡ್ ಬೇಡ್ಲಿಕ್ಕೆ ಅಂತ, ಎಲ್ಲಾ ಕಡೆಗೆ ಬರ್ಲಿಕ್ಕೆ. ಆದ್ರಿಂದಾಗಿ ನೀನ್ ನಿನ್ ಹಾಗೆ ಇರ್ಬೇಕು ಅಂದ್ರೆ ಕೊಡು. ಅಯ್ಯೋಯ್ಯೋ ನಾನ್ ನನ್ನಾಗೆ ಇರ್ಬೇಕು ಕೈ ಎತ್ತಿ ಕೊಟ್ಟ ಅಂತ ಒಂದ್ ಮಾತು. ಹಾಗೆ ಈ ಭೂಪತಿ ಹತ್ರ ವಾಮನ ಬೇಡ್ತಾನೆ, ನಾನು ಕೇಳುವುದಿಲ್ಲ, ಆದ್ರೆ ನಿನ್ನಂತಹ ದಾನಿಗಳಲ್ಲಿ ಅಗ್ರಗಣ್ಯನಾದವರಿಂದ ನನಗೆ ಒಂದಿಷ್ಟೇ ಇಷ್ಟು ಏನದು ಸಣ್ಣ ಪ್ರಮಾಣದಲ್ಲಿ ಈಶತ್ ತ್ರೀನಿ ಪದಾನಿ, ಚೂರೇ ಚೂರು ಕೇಳ್ತೇನೆ. ಏನು ಅಂದ್ರೆ ನನ್ನ ಪಾದದ ಅಳತೆಯಲ್ಲಿ 3 ಹೆಜ್ಜೆ. ಅವನೇ ತೇರ್ಕೊಂಡು ಬರ್ಲಿಲ್ಲ ಪುಣ್ಯಾತ್ಮ, ನಿನ್ನ ಪಾದ ಎಷ್ಟು ಅಂತ. ಅಷ್ಟೇ ಕೊಡು ನಂಗೆ, ಇನ್ನೇನು ಇಲ್ಲ. 3 ಪಾದದಷ್ಟು, ನನ್ನ ಪಾದದ ಅಳತೆಯಷ್ಟು ಭೂಮಿಯನ್ನ ನನಗೆ ಕೊಡು. ನಾಣ್ಯತ್ತೆ ಕಾಮೈ ರಾಜನ್ ವದಾನ್ಯ ಜಗದೀಶ್ವರಾತ್ ನೈನ ಪ್ರಾಪ್ನೋತಿ ವೈ ವಿದ್ವಾನ್ ಯಾವಾನರ್ಥ ಪ್ರತಿಗ್ರಹಾತ್. ಓ ರಾಜ, ನೀನು ಇಡೀ ಜಗತ್ತಿಗೆ ಒಡೆಯ. ದಾನಗಳು ಬೇಕಾದಷ್ಟು ಇರ್ಬೋದು, ಆದ್ರೆ ನಾನು ಹೆಚ್ಚೆಲ್ಲ ಬೇಡಲ್ಲ, ನನ್ಗೆ ಅತಿಯಾಸೆ ಇಲ್ಲ. ನಾನು ಯಾವತ್ತು ಕೇಳುವಾಗ ನನಗೆ ಎಷ್ಟು ಬೇಕೋ ಅಷ್ಟು ಕೇಳ್ಬೇಕು. ನಿನ್ನ ಹತ್ರ ಎಷ್ಟು ಉಂಟೋ ಅದನ್ನೆಲ್ಲ ಕೇಳಬಾರ್ದು. ನಮಗೂ ಡಿಸೆನ್ಸಿ ಇರ್ಬೇಕು ಸ್ವಲ್ಪ ಕೇಳುವಾಗ, ಯಾರ ಹತ್ರ ಎಷ್ಟು ಕೇಳ್ಬೇಕು ಅಂತೆಲ್ಲ ಗೊತ್ತಿರ್ಬೇಕು. ಅದಿಲ್ದೆ ಇದ್ರೆ ಮೂರ್ಖ ಆಗ್ತಾನೆ. ಪಾಪ ಅವ್ರು 2 ಸಲ ಬಡಿಸ್ತಾರೆ ಅಂತ ತಟ್ಟೆ ತುಂಬಾ ಹಾಕೊಂಡೋಗಿ ನೆಕ್ಸ್ಟ್ ಬಂದವರಿಗೆ ಇಲ್ಲ ಅಂತ ಆಗುವಂತ ಪರಿಸ್ಥಿತಿ ಬರಬಾರದು. ಹೇಗೋ ಹಾಗೆ ಅವಶ್ಯವಿದ್ದಷ್ಟೇ ಜ್ಞಾನಿಯಾದವನು ದಾನವನ್ನ ಬೇಡಿದ್ರೆ ಪಾಪ ಭಾಗಿ ಆಗುವುದಿಲ್ಲ. ಹೆಚ್ಚಿನ ದಾನವನ್ನ ಸ್ವೀಕಾರ ಮಾಡಿದ್ರೆ ನೈನ ಪ್ರಾಪ್ನೋತಿ ವೈವಿದ್ವಾನ್ ಯಾವದರ್ಥ ಪ್ರತಿಗ್ರಹಾತ್. ಅಗತ್ಯ ಇರುವ ಎಷ್ಟನ್ನ ತೆಗೆದುಕೊಂಡರೆ ಪಾಪ ಅಂಟುವುದಿಲ್ಲವೋ ಅಷ್ಟನ್ನ ಮಾತ್ರ ತೆಗೆದುಕೊಳ್ಳಬೇಕೆಂಬುದು ವಿವೇಕಿಯ ಎಚ್ಚರದಲ್ಲಿ ಇರಬೇಕಾದ ವಿಷಯ. ಯಾರು ತನ್ನ ಅಗತ್ಯಕ್ಕಿಂತ ಹೆಚ್ಚಿನದ್ದನ್ನ ಬೇಡಿ ತಗೊಳ್ತಾನೋ ಅವನು ಏನಹ ಪಾಪವನ್ನೇ ತೆಗೆದುಕೊಂಡು ಹೋಗ್ತಾನೆ. ಇದು ಲೋಕದ ನಿಯಮ. ನನಗಿದು ಗೊತ್ತಿದೆ. ಇವನು ಇಡೀ ಜಗತ್ತು ಇವಂದೇ ಅಲ್ವಾ, ಏನ್ ಕೇಳಿದ್ರು ತಪ್ಪಾಗುದಿಲ್ಲ. ಆದ್ರಿಂದಾಗಿ ಇವನದಲ್ಲದನ್ನ ಕೇಳಿದ್ರೆ ದೋಷ, ಇವನದ್ದನ್ನೇ ವಾಪಸ್ ಕೇಳ್ತಿದ್ದಾನಷ್ಟೇ. ಅದು ಅವನಿಗೆ ಗೊತ್ತಾಗ್ಲಿಲ್ಲ. ಬಲಿರುವಾಚ ಅಹೋ ಬ್ರಾಹ್ಮಣದ ಯಾದವ ವಾಚಸ್ತೆ ವೃದ್ಧ ಸಮ್ಮತಾ
ತ್ವಂ ಬಾಲೋ ಬಾಲಿ ಸಮತಿ ತ್ವಂ ಸ್ವಾರ್ಥಂ ತಸ್ಯ ಬುಧೋ ಯಥಾ. ಎಲೈ ವಟುವೆ, ನಿನ್ನ ಮಾತು ದಿಟ, ನನಗೆ ಮಾತ್ರ ಕಟುವಾಗಿದೆ. ಯಾಕೆಂದ್ರೆ ನನ್ನಂತ ಮಹಾ ಮೇಧಾವಿಯಾದ ರಾಜನ ಹತ್ರ ಬಂದು, ಒಬ್ಬ ದೊಡ್ಡ ಕೋಟ್ಯಾಧೀಶ್ವರನ ಹತ್ರ ಬಂದು ಒಂದು ಕಾಲ್ ಲೋಟೆ ಕಾಫಿ ಕೊಡಿ ಅಂದ್ರೆ ಅವನು ಇಡೀ ಕೋಟಿಗಟ್ಲೆ ಮನೆನೇ ಕೊಡ್ಲಿಕ್ಕೆ ತಯಾರಿದ್ದಾನೆ. ಕಾಫಿ ಲೋಟೆ, ಕಾಫಿ ತಟ್ಟೆ ಎಲ್ಲ ಬಂಗಾರದ್ದೇ ಕೊಡ್ಲಿಕ್ಕೆ ತಯಾರಿದ್ದಾನೆ. ನೀನು ಕಾಫಿ ಮಾತ್ರ ಕಾಲ್ ಲೋಟೆ ಕೊಡಿ, ದೊಡ್ದು ವಾಪಸ್ ಇಡ್ತೇನೆ ಅಂತ ಹೇಳಿದ್ರೆ ಎಂತ ಮೂರ್ಖ ಆಗ್ತಾನೋ ಹಾಗ ಅನ್ನಿಸ್ತಾ ಇದೆ. ನಿನ್ನಂತ ಮಾತು ದಡ್ರು ಮಾತ್ರ ಆಡ್ಬೋದು, ಬುದ್ಧಿವಂತರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾಮನ ಹೌದು ನಾನ್ ದಡ್ಡ ದಡ್ಡ ಅಂತ ತಲೆ ಎಲ್ಲ ಆಡಿಸ್ತಾ ಇದ್ದಾನೆ. ಆಮೇಲೆ ಗೊತ್ತಾಗತ್ತೆ ಯಾರು ದಡ್ಡ ಅಂತ. ಅವನು ಹೇಳ್ತಾನೆ, ನೀನ್ ಇನ್ನೂ ಬಾಲಕ, ಪುಟ್ಟ ಹುಡುಗ, ನೀ ಸ್ತೋತ್ರಗಳನ್ನು ಚೆನ್ನಾಗಿ ಮಾಡದಿ, ನಂಗೆ ಖುಷಿ ಆಯ್ತು. ಆದ್ರೆ ಕೇವಲ 3 ಹೆಜ್ಜೆ ಕೇಳ್ತಾ ಇದ್ಯಲ್ವಾ, ಇದು ಏನು? ನಿನಗೆ ಅವಶ್ಯ ಎಷ್ಟು ಅಂತ ಗೊತ್ತಿಲ್ಲ, ನಿನಗೆ ಬುದ್ಧಿ ಇಲ್ಲ. ನಿನಗೆ ಎಷ್ಟು ಕೇಳಬೇಕು, ಹೇಗ್ ಕೇಳಬೇಕು, ಯಾರ ಹತ್ರ ಕೇಳುವಾಗ ಹೇಗೆ ಅದರ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು, ಕ್ವಾಲಿಟಿ ಯುಕ್ತವಾದ ಪ್ರಶ್ನೆ ಹೇಗೆ ಕೇಳಬೇಕು ಅಂತ ನಿನ್ ಗೊತ್ತಿಲ್ಲ. ಅದನ್ನೇ ಅವನು ಮಾಂಬಚೋಭಿ ಸಮಾರಾಧ್ಯ ಲೋಕಾನಾಮೇಕಮೀಶ್ವರಂ ಪದತ್ರಯಂ ಬುದ್ಧಿಮಾನ್ ಸದಾಶಿತಂ. ಯಾರು ದಾಶುಷ ಅಂದ್ರೆ ಕೊಡುವವ ಅಂತ ಅರ್ಥ, ದಾನಶೀಲ ದಾನಶೂರ ಅಂತ ಅರ್ಥ. ದಾನಶೂರನಾದವನನ್ನು ಬುದ್ಧಿವಂತನಾದವನು ಹೇಗೆ ಕೇಳ್ತಾನೋ ಹಾಗೆ ಕೇಳ್ಬೇಕು. ನೀನು ಮಹಾ ಪೆದ್ದನಾಗಿ ಕಾಣಿಸ್ತಾ ಇದ್ದಿ. ಯಾಕೆಂದ್ರೆ ನಾನು ಲೋಕಕ್ಕೆ ಒಬ್ಬನೇ ಒಬ್ಬ ಪ್ರಭು, ನನ್ನಂತ ಪ್ರಭು ಇನ್ನೊಬ್ಬ ಇಲ್ಲ. ಪ್ರಭುವೇ ಆಗಿರುವ ನನ್ನಲ್ಲಿ ದ್ವೀಪಗಳನ್ನ 3 ದ್ವೀಪ ಕೇಳ್ಬೇಕಿದ್ರೆ 7 ದ್ವೀಪಗಳಲ್ಲಿ 3 ದ್ವೀಪ ಕೇಳು, ದ್ವೀಪನೇ ಕೊಡ್ತೇನೆ. ನೀನು ಒಂದು ದೀಪ ಇಡುವ ಜಾಗನು ತಗೊಳ್ತಾ ಇಲ್ಲಲ್ಲ, ಏನು ದಡ್ಡ ಇದ್ದಿ ನೀನು ಅಂತ. ಹೀಗೆ ಅಂದ್ರೆ ವಸ್ತುತಃ ವಾಮನ ವಿಷ್ಣುವಿನ ಅಸಾಮರ್ಥ್ಯವನ್ನ ಹೇಳುವಾಗ, ಈ ಹಿರಣ್ಯಕಶಿಪುಗಳನ್ನು ಹೊಗಳುವಾಗ ಬಲಿ ಕಿವಿ ಮುಚ್ಕೊಳ್ಬೇಕಿತ್ತು ನಿಜವಾಗಿ. ಅಯ್ಯೋ, ದೇವರನ್ನ ಹಾಗೆಲ್ಲ ಅವಮರ್ಯಾದೆ ಮಾಡಬಾರದು, ಅವರೆಲ್ಲ ದುಷ್ಟ್ರು ಅಂತ ಹೇಳ್ಬೇಕಿತ್ತು. ಹಾಗೆ ಹೇಳದೆ ಅವನು ಹೌದು 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 ಅಂತ ತಲೆ ಜೋರಾಗಿ ಅಲ್ಲಾಡಿಸ್ಲಿಕ್ಕೆ ಶುರು ಮಾಡಿದೆ. ಕೆಲವರಿಗೆ ಅರ್ಥ ಆಗಿದ್ದಕ್ಕಿಂತ ಜಾಸ್ತಿ ತಲೆ ಅಲ್ಲಾಡಿಸ್ತಿರ್ತಾರೆ, ಅದು ಗೊತ್ತಾಗ್ಬಿಡುತ್ತೆ. ಓ, ಇವ್ರಿಗೆ ತುಂಬಾ ಅರ್ಥ ಆಗಿದೆ ಅಂತಂದ್ರೆ ಏನು ಅರ್ಥ ಆಗಿಲ್ಲ ಅಂತ. ಹಾಗಾಗಿ ಅವನ ಅಸಮಾಧಾನ ಒಳಗಿನಿಂದ ಅದು ಅಂದ್ರೆ ಗೊತ್ತಾಗದು, ಕೆಟ್ಟವನಲ್ಲ ಬಲಿ. ಆದ್ರೂ ಕೆಲವೊಂದ್ ಸರ್ತಿ ಒಳ್ಳೆಯವರಲ್ಲೂ ಕೂಡ ಕೆಲವು ಘಟನೆಗಳು, ಕೆಲವು ಮಾತುಗಳು ಅವರ ದೌರ್ಬಲ್ಯವನ್ನ ಎತ್ತಿ ತೋರಿಸುತ್ತೆ. ಹಾಗಾಗಿ ಅವನು ಆ ಬಲಿಯನ್ನೇ ಬುದ್ಧಿ ಇಲ್ಲ, ವಾಮನನನ್ನೇ ಬುದ್ಧಿ ಇಲ್ಲದವ ಅಂತ ಬೈಲಿಕ್ಕೆ ಬಾಯಿ ತೆಗೆದ. ಈಗ ನೀನು ಏನ್ ಹೇಳ್ದ, ಪ್ರತಿ ಅಬುಧೋ ಯಥಾ ಬಾಲಿಶಮತಿ. ಬಾಲಿಶಮತಿ ಅಂದ್ರೆ ಏನ್ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಗೊತ್ತಾಗದ ಹಸುಗೂಸು ನೀನು, ನಿನಗೇನು ತಲೆಗೆ ಹೊಳಿಯಲ್ಲ. ಈಗ ದೊಡ್ಡವ್ರು ಏನಾದ್ರು ಹೇಳಿದ್ರೆ ಅದನ್ನ ಕೇಳಿ ಆದ್ರೂ ಮಾಡ್ಬೇಕು. ಒಂದೋ ಸ್ವಂತ ಬುದ್ಧಿ ಇರ್ಬೇಕು, ಒಂದೋ ಇನ್ನೊಬ್ರು ಹೇಳಿದ್ ಕೇಳ್ಬೇಕು. 2 ಇಲ್ದೇ ಇದ್ರೆ ನಿನ್ನಂತವ್ರು ಆಗ್ತಾರೆ. ನಪುಮಾನ್ ಮಾಮುಪವ್ರಜ್ಯ ಭೂಯೋ ಯಾಚಿತುಮರ್ಹತಿ ತಸ್ಮಾತ್ ಯಥೇಷ್ಟವಾದದ್ದನ್ನ ಕೇಳು ಅಂತ ಹೇಳಿದ್ರು ನಿನಗಿಷ್ಟ ಬಂದದ್ದೇ ಇಷ್ಟು ಅಂತ ಲಂಗೋಟಿಯಷ್ಟು ಜಾಗವನ್ನ ಕೇಳ್ತಾ ಇದ್ಯಲ್ವಾ, ನಿನಗೇನ್ ಹೇಳ್ಬೇಕು? ನನ್ನ ಬಳಿ ಒಬ್ಬ ಯಾರಾದ್ರೂ ಬೇಡಿ ಬಂದ್ರೆ ಅವ್ನು ಮತ್ತೆ ಇನ್ನೊಬ್ಬರ ಹತ್ರ ಬೇಡ್ಲಿಕ್ಕೆ ಹೋಗ್ಬಾರ್ದು. ಇದು ನನ್ನ ಮನಸ್ಸಿನಲ್ಲಿರುವ ಕರಾರು. ನನ್ನ ಹತ್ರ ಬೇಡಿದ ಮೇಲೆ ನಾಳೆ ಇನ್ನೊಬ್ಬನ ಹತ್ರ ಹೋಗಿ, ಅಮ್ಮ ತಾಯಿ ಒಂಚೂರು ಏನಾದ್ರು ಕೊಡಿ, ಅಲ್ಲೋ ನಿನ್ನೆಲ್ಲಿ ತಗೊಂಡಿಲ್ಲ, ಅದ್ ನಿನ್ನೆ ಖರ್ಚಾಗೋಯ್ತು ಸ್ವಾಮಿ, ಹಾಗೆ ಕೊಟ್ಟು ನನಗೆ ಅಭ್ಯಾಸ ಇಲ್ಲ. ಅವನು ಒಂದ್ಸರ್ತಿ ನನ್ನ ಕೈಯಿಂದ ತಗೊಂಡ ಅಂದ್ರೆ ಜೀವಮಾನ ಪೂರ್ತಿ ನನ್ನ ಹೆಸರು ಹೇಳ್ಕೊಂಡು ಬದುಕಬೇಕು. ಹಾಗೆ ಕೊಟ್ಟು ಅಭ್ಯಾಸ ನನಗೆ. ನಿನಗೂ ಹಾಗೆ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ. ನಿನ್ನ ಜೀವನ ನಿರ್ವಹಣೆಗೆ ಎಷ್ಟು ಭೂಮಿ ಬೇಕು ಕೇಳು, ಎಷ್ಟು ಆಸ್ತಿ ಇದ್ರೆ ನಿನ್ನ ಜೀವಮಾನ ಪೂರ್ತಿ ಕೇವಲ ಉಣ್ಕೊಂಡು ತಿನ್ಕೊಂಡು ದುಡಿಮೆ ಬಗ್ಗೆ ಯೋಚನೆ ಮಾಡೋದು ಬೇಡ. ನಿನ್ನ ಸಾಧನೆ ಏನು? ಒಬ್ಬ
ಹುಡುಗನಾಗಿ ನೀನು ಬ್ರಹ್ಮಚರ್ಯವನ್ನ ಪಾಲಿಸುವವನಾದ್ರೆ ಗುರುಕುಲದಲ್ಲಿ ಅಧ್ಯಯನ ಮಾಡು, ತಲೆ ಕೆಡಿಸ್ಕೋಬೇಡ. ಆಮೇಲೆ ನಿನ್ನ ವೃತ್ತಿ ಧರ್ಮವನ್ನು ಮಾಡು, ತಲೆ ಕೆಡಿಸ್ಕೋಬೇಡ. ಸಮಾಜಕ್ಕೆ ಒಳ್ಳೇದ್ ಮಾಡು, ತಲೆ ಕೆಡಿಸ್ಕೋಬೇಡ. ನಾನ್ ನಿನಗೆ ಭೂಮಿ ಕೊಡ್ತೇನೆ, ಎಷ್ಟು ಬೇಕು ಕೇಳು. ಇನ್ನೊಮ್ಮೆ ಯೋಚನೆ ಮಾಡಿ ಕೇಳು. ಯಥೇಚ್ಛಂ ಕಾಮಂ ಪ್ರತೀಚ್ಛಮೆ, ನನ್ನ ಹತ್ರ ಎಷ್ಟು ಬೇಕಾದ್ರೂ ಕೇಳ್ಬೋದು, ನನಗೆ ಕೊಡುವ ಅವಕಾಶ ಕೊಡು. ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ, ಕೊಡುವ ಅವಕಾಶ ಕೊಡು. ನೀನು ಮತ್ತೆ ಮೂರೆಜ್ಜೆ ಅಂದ್ರೆ ನನಗೆ ತಲೆ ಕೆಡುತ್ತೆ. ನೀನ್ ಏನ್ ಕೇಳ್ತಿದ್ದಿ ಅಂತ ಯೋಚನೆ ಬರಲ್ಲ ನನಗೆ. ಶ್ರೀ ಭಗವಾನುವಾಚ ಅಂತ ಮುಂದೆ ನಾಳೆ ನೋಡೋಣ ಅವನ್ ಏನ್ ಕೇಳ್ತಾನೆ ಮತ್ತೇನ್ ಹೇಳ್ತಾನೆ ಅಂತ. ನಾಳೆಯ ಅನುಸಂಧಾನ ಮುಂದುವರಿಲಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ತಸ್ವಿನೋ ಮನಸ್ವಿನೋ ಮಂತ್ರವಿದಸ್ತು ಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾಯಕರ್ಪಣಂ. ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಾರ್ಪಣೆ ಬ್ರಹ್ಮಣಾಹುತಂ ಬ್ರಹ್ಮೈರ್ಮತೇನಂತವ್ಯಂ. ಬ್ರಹ್ಮಕರ್ಮ ಸಮಾಧಿನಃ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯन्तು. ಧರ್ಮಸ್ಯ ವಿಜಯೋ ಭೂಯಾತ್. ಧರ್ಮಸ್ಯ ಮಂಗಲಂ. ಕೇನೋಚ್ಯತೆ? वामनस्य उपनयनादि संस्काराः समाप्ताः. ततः सर्वैः देवैः दत्तानि उपायनानि स्वीकृतवान्. तदा बलिः अश्वमेधयागं कुर्वन् अस्ति इति श्रुत्वा स्वयं प्रकाशः वामनः तत्र गतः. तं दृष्ट्वा भृगुवंशीयाः सूर्यः एव आगतः इति चिन्तितवन्तः. अनन्तरं सः छत्रकमण्डलुगण्डधरः ब्राह्मणवटुः इति अवगतः. तं दृष्ट्वा बलिः बहु सन्तोषेण आसनं दत्त्वा भगवतः पादप्रक्षालनं कृत्वा तज्जलं स्वस्य मूर्ध्नि प्रोक्षणं कृतवान्. अनन्तरं बलिः अहं किं करवाणि? तव आगमनेन मम पितृदेवताः सन्तुष्टाः अभवन्. मम यज्ञमपि तव कोमलपादाभ्यां पृथ्वी अपि शुद्धा. त्वं किम् इच्छसि वद, तत् अहम् अवश्यं ददामि. गां वा सुवर्णं वा पृष्ठभोजनं वा कन्यां वा किमिच्छसि इति बलिः प्रश्नान् इति गर्जनस्य. अस्तु, श्वः पुनः मिलामः. भोजनं कृत्वा को विशेषः? विशेषः कोऽपि नास्ति. पायसमासीद्वा? ओहो, रिक्तं भुक्तं वा? ಹೊಟ್ಟೆ ಕಾಲಿಟ್ಕೊಂಡು ತಿಂದ್ರ ಸಾವಕಾಶೇನ ಭುಜ್ಯತಾಂ ಇತಿ ಸಾವಕಾಶೇನ ಭುಕ್ತಂ. ಸರಿ, ಪುನಃ ಶ್ವಃ ಮಿಲಾಮಃ. ಜೈ ಶ್ರೀರಾಮ್. ಸುನಿಶೋ.